ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಿತ್ ಎಸ್ ಎನ್ ಬ್ಲಾಗ್. ಸೊ ನಾವು ಇವತ್ತು ಎಂತ ಮಾಡ್ತಿದ್ದೀವಪ್ಪ ಅಂದರೆ, ಮಾಡೋಕ್ಕಿಂತ ಮುಂಚೆ ನಿಮಗೋಸ್ಕರ ನಾನು ಒಂದು ಲಿರಿಕ್ಸ್ನ ಹಾಡಿ ಎಲ್ಲ ಜನರಿಗೂ ನನ್ನ ದೇವತೆ ಮತ್ತು ದೇವರಂತ ಅಂದ್ಕೊಂಡು, ಸೊ ನನ್ನ ಪ್ರೀತಿಯ ಅಭಿಮಾನಿಗಳೇ, ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚು ಬೆಳಿಬಹುದು. ಹಾಗೂ ನನ್ನ ಚಾನಲ್ನ ಯಾರ್ಯಾರು ಹೊಸ ಆಗಿದ್ದೀರಾ, ಯಾರು ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಡೈಲಿ ಚಾನಲ್ಸ್ ನಿಮಗೆ ರಿಸೀವ್ ಆಗ್ತವೆ. ಓಕೆನಾ? ಸೊ ನಿಮಗೋಸ್ಕರ ಹಾಡಾಡ್ತಿದ್ದೀನಿ, ಅಂದರೆ ಎಲ್ಲರೇ ಆಡಿಯನ್ಸ್ಗೋಸ್ಕರ ಫಸ್ಟ್ ಟೈಮ್ ಹಾಡಾಡ್ತಿರೋದು. ಏನಾದರೂ ಆದರೆ ಕ್ಷಮೆ ಇರಲಿ. ಆ್ಯಂಡ್ ಆ ಹಾಡು ಯಾವುದಪ್ಪ ಅಂದರೆ, ಸೊ ಒಂದು ಊರಲ್ಲಿ ಒಬ್ಬಳು ದೇವತೆ ಇರ್ತಾಳೆ. ಅದು ಒಬ್ಬ ಹುಡುಗನ ಪಾಲಿಗೆ, ಪ್ರೀತಿಸಿರುವ ಹುಡುಗನಿಗೆ ಪಾಲಿಗೆ ತಮ್ಮ ಹುಡುಗಿ ದೇವತೆ ಎಂದು ಅವ್ನು ಭಾವಿಸ್ಕೊಂಡು ಅವ್ರಿಗೋಸ್ಕರ ಒಂದು ಹಾಡನ್ನು ಹಾಡ್ತಾಳೆ. ಅದು ಯಾರಂತ ಹೇಳ್ತೀನಿ. ಓಕೆನಾ? 3, 2, 1 ಜೋಶ್ ಜೋಶ್ ಜೋಶ್. ಸೊ ಸ್ಟಾರ್ಟ್ ಮಾಡೋಣ. ದೇವತೆ ನಿನ್ನ ನೋಡಲು ನಾ ಪ್ರತಿದಿನ ಕಾಯುವೆನು, ಅರೆಶಣ ನೀ ಸಿಕ್ಕಾಗ ನನಗುತ್ತಲೇ ಸಾಯುವೆನು, ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು, ನಿನ್ನ ಸ್ವರಗಳೇ ನನ್ನ ದಾರಿಗೆ ನಗೆ ಹೂವುಗಳು, ಟೆಲಿಫೋನ್ ಗೆಳತಿ. ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಿತ್ ಎಸ್ ಎನ್ ಬ್ಲಾಗ್ಸ್. ಮತ್ತೆ ಹೇಳ್ತಾ, ಸೊ ಇವತ್ತು ನಾವೇನಪ್ಪ ಮಾಡ್ತಿದ್ದೀವಿ ಅಂದರೆ, ಏನು ಮಾಡ್ತಿದ್ದೀವಪ್ಪ ಅಂದರೆ ಗೊತ್ತಾ 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 ಹೇಳ್ತೀನಿ, ಕೇಳಬೇಡಿ. ಸೊ ಇವತ್ತು ನಾವು ಮಾಡ್ತಿರೋದು ನಮ್ಮ ಹುಡುಗಿಯರ ಫೇವ್ರೇಟ್ ಡಿಶ್. ಅದು ಡಿವೈಡ್ ಮಾಡೋಣ. 3, 2, 1 ಗೋ. ದಟ್ ಈಸ್ ಪಾನಿಪುರಿ. ಸೊ ಪಾನಿಪುರಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮಾಡೋದು. ಆ್ಯಂಡ್ ಇದರಲ್ಲಿ ಒಂದು ಏನಪ್ಪ ಚಾಲೆಂಜ್ ಅಂದರೆ, ನನ್ನ ಫ್ರೆಂಡು ಇದ್ದಾರೆ, ಅವ್ನ ಮಖ ತೋರ್ಸೋಕ್ಕೆ ಓಕೆ ಅಂದರೆ ನಾನು ತೋರಿಸ್ತೀನಿ, ಇಲ್ಲ ಅಂದರೆ ಜಸ್ಟ್ ಬಟ್ಟೆ ಬರುತ್ತೆ, ಕ್ಲಿಪ್ಪಿಂಗ್ ಬರುತ್ತೆ. ಸೊ ಆ್ಯಂಡ್ ಅದರಲ್ಲಿ ಯಾರು ಅತಿ ಹೆಚ್ಚು ಪಾನಿಪುರಿ ತಿಂತಾರೆ ಅವರಿಗೆ ಒಂದು ಗಿಫ್ಟ್ ಕೊಡ್ತೀನಿ ನನ್ನ ಕಡೆಯಿಂದ. ನಾನು ಗೆದ್ದರೆ ನನಗೆ ನಾನೇ ತೊಗೊತೀನಿ, ಅವ್ನಿಗೆದ್ರೆ ಅವ್ನಿಗೆ ಕೊಡ್ತೀನಿ. ಆ್ಯಂಡ್ ಅವ್ನು ಓಕೆ ಅಂದರೆ ಅವ್ನ ಮಖ ತೋರಿಸ್ತೀನಿ. ಗೈಸ್, ನನ್ನ ವೀಡಿಯೋದಲ್ಲಿ ಬರ್ತಾರೆ, ಕಂಫರ್ಟೇಬಲ್ ಇದ್ದಾರೆ ಅಂದರೆ ತೋರಿಸೋಣ. ಫೋರ್ಸಬಲಿ ಪಾಪ ಅವ್ರದ್ದು ಒಂದು ಲೈಫ್ ಅಲ್ಲ, ಅದಕ್ಕೆ ನಾನು ತೋರಿಸ್ತಿಲ್ಲ. ಬನ್ನಿ ಬೇಗ ಏನೇನು ಮಾಡೋಣ ಅಂತ ನೋಡೋಣ. ಸೊ ವೆಲ್ಕಮ್. ಬನ್ನಿ, ನಮ್ಮ ಕಿಚನಲ್ಲಿ ಹಾಲು ಆಲ್ರೆಡಿ ಬಾಯ್ಲ್ನ ಮಾಡೋಕ್ಕೆ ಇಟ್ಟಿದ್ವಿ, ಬಾಯ್ಲ್ ಆಗಿದೆ. ಇನ್ನೇನು ಪಾನಿಪುರಿ ಮಾಡ್ತೀವಿ. ಸೊ ನಿಮಗೂ ಕೂಡ ಪಾನಿಪುರಿ ಇಷ್ಟ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಏನಾದಪ್ಪ ಅಂದರೆ ಯೆಲ್ಲೋ ಕಲರ್ ಹಾರ್ಟ್ನ ನೀವು ಕಮೆಂಟ್ ಮಾಡಿ. ಓಕೆನಾ? ಯಾರಿಗೆಲ್ಲ ಪಾನಿಪುರಿ ಇಷ್ಟ ಅಂತ. ಸೊ ನಾನು ಪರ್ಸ್ನಲಿ ಏನಪ್ಪ ಅಡುಗೆ ವ್ಲಾಗ್ಸ್ನ ಹಾಕ್ತಿರೋದ್ರಿಂದ ನಾನು ಮಾಡ್ತಿರೋ ಅಡುಗೆ ನಿಮಗೆ ತೋರಿಸ್ಬಹುದು, ಆ್ಯಂಡ್ ನನ್ನ ಅಡುಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಪಾನಿಪುರಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಯೂಶಲಿ ನಮ್ಮ ಮನೆಯಲ್ಲಿ ನಾನು ಏನಾದರೂ ಮಾಡಲಿ ಅಡುಗೆ ಅದು ಎಲ್ಲರಿಗೂ ಇಷ್ಟ. ಸೊ ಎಲ್ಲರೂ ಅನ್ಕೊತಾರೆ, ಇವನೇನು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾನೆ ಅಡುಗೆ ಮಾಡೋಕ್ಕೆ ಬರುತ್ತೆ. ಇಲ್ಲ, ನಾನು ಅದು ಪ್ರೂವ್ ಮಾಡ್ಕೊತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ರೀಲ್ಸು ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಮೇ ಬಿ ನಾಳೆ ಬರಬಹುದು ನಿಮಗೆ ರೀಲ್ಸ್ ವಿಡಿಯೋ ಅಪ್ಡೇಟ್. ನಾನು ಡೇಟ್ ಹೇಳಿರಲ್ಲ, ಮೇ ಬಿ ಸಂಡೇ ಒಳಗೆ ನಾನು ಹಾಕ್ತೀನಿ. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಕಾಲೇಜಿಂದ ಹಾಫ್ ಡೇ ಬಂದಿದ್ದೆ, ಡ್ಯೂ ಟು ಸಮ್ ರೀಸನ್ಸ್ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ವು. ಸೊ ಅದಕ್ಕೆ ನಾನಿವತ್ತು ಹಾಫ್ ಡೇ ಬಂದಿದ್ದೆ. ಸೊ ಅದರಲ್ಲಿ ಟೈಮ್ ಎದಕ್ಕೆ ವೇಸ್ಟ್ ಮಾಡೋದು ಅಂತ, ಟೈಮ್ ಸಿಕ್ಕಿದ್ರೆ ನಾನು ವಿಡಿಯೋ ಮಾಡೋಕ್ಕಂತೂ ಹೆಸಿಟೇಟೇ ಮಾಡಲ್ಲ. ಸೊ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನೋಡಿ ಟೈಮ್ ಆಲ್ರೆಡಿ 6 ಗಂಟೆ ಆಗೋಕ್ಕೆ ಬಂತು ಗಾಯ್ಸ್. ನೋಡಿ, ನೀವೆಲ್ಲ ಅವತ್ತು ಹೇಳಿದ್ರಿ 12:15 ಆದರೆ ತೋರಿಸ್ಬೇಕು ನೀವು ಹಂಗೆ ಹಿಂಗೆ ಅಂತ. ಸೊ ಇವಾಗ ತೋರಿಸಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ನಮ್ಮ ಚಾನಲಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಪಾನಿಪುರಿನ ಮಾಡಿ ತೋರಿಸ್ತಾನೆ. ಆ್ಯಂಡ್ ಈಗ ಆಗೋದು ಬನ್ನಿ.
ಸೊ ಗೈಸ್ ನಾವು ಬಾಯ್ಲ್ಡ್ ಆಗಿರೋ ಹಾಲನ್ನ ತಗೊಂಡಿದ್ವಿ. ಸೊ ಬನ್ನಿ ಏನೇನು ಹಾಕೋಣಪ್ಪ ಅಂದರೆ ಫಸ್ಟು ಸ್ವಲ್ಪ ಉಪ್ಪನ್ನ ಎಲ್ಲ ಹಾಕೊಳ್ಳೋಣ. ಉಪ್ಪು ಆ್ಯಂಡ್ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ಇದೇನು ಸುಮ್ಮನೆ ಟೇಸ್ಟಿಗೆ, ಹಂಗಂತೆಲ್ಲ ಸುರಿಬಾರ್ದು ಮತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಗ್ತೀನಿ ಗೈಸ್. ಇಲ್ಲ ಅಂದರೆ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ, ಬಾರ. ಸೊ ಬನ್ನಿ ಗೈಸ್, ಪಾನಿಪುರಿ ನಾವು ಮಾಡಿದ್ದು ಹೇಗಿದೆ ಅಂತ ನೋಡಿ. ಸೊ ಗೈಸ್ ಅವನಿಗೆ ಬರಲ್ಲ ಅಂದರೆ ನಾನೇನು ಮಾಡಲ್ಲ. ಸೊ ಬನ್ನಿ, ಅವ್ನ ಮುಖ ತೋರಿಸಲ್ಲ, ಬಟ್ ವಿಡಿಯೋ ಅಂತೂ ಗ್ಯಾರಂಟಿ. ಸೊ ಗೈಸ್ ಅವ್ನು ಇಲ್ಲಿ ಕೂತ್ಕೊಂಡಿದ್ದಾನೆ, ಅವ್ನು ಹೆಸಿಟೇಟ್ ಮಾಡ್ತಿದ್ದಾನೆ ಬರೋಕ್ಕೆ. ಬಟ್ ಏನಪ್ಪ ಚಾಲೆಂಜ್ ಅಂದರೆ ಇಷ್ಟೊಂದು ಪಾನಿಪುರಿ ಇದೆ. ಇದು ನೋಡೋಕ್ಕೆ ಕಡಿಮೆ ಕಾಣಿಸ್ಬೋದು, ನಿಯರ್ ದೆನ್ 50 to 60 ಇದೆ. ಇದ್ರ ಒಳಗೆ ನಮ್ಮಿಬ್ರದ್ರೊಳಗೆ ಯಾರು ಜಾಸ್ತಿ ತಿಂತಾರೆ, ಅಥವಾ ನಾನು ಗೆದ್ದರೆ ಏನೂ ಇಲ್ಲ, ಇವ್ನು ಗೆದ್ದರೆ ಇವ್ನ ಟೀ ಶರ್ಟ್ ಅಷ್ಟೇ ಕಾಣಿಸ್ತಿದೆ ಇಲ್ಲಿ ಕುತ್ಕೊಂಡು. ಮತ್ತೆ ಹಾಯ್ ಮಾಡೋ ಹೋಗ್ಲಿ, ಓಕೆನಾ. ಅವ್ನ ಮುಖ ತೋರಿಸಲ್ಲ ಅಂತೆ, ಬಟ್ ನಾನು ಹಾಕಿರ್ತೀನಿ ಮುಖನ. ತಿನ್ನೋದು ತೋರಿಸಲ್ಲ ಗೈಸ್, ಆ್ಯಂಡ್ ತಿನ್ನೋದು ತೋರಿಸ್ತೀವಿ, ಬಟ್ ನನ್ನ ಮುಖ ಅಷ್ಟೇ, ಅವ್ನು ಬರಲ್ಲ. ಸೊ ಇಷ್ಟು ಟೈಮರ್ ಅಂತ ಇಟ್ಟು ನಿಯರ್ಲಿ 1 minute, ಓಕೆನಾ, ಜಾಸ್ತಿ ಬೇಡ. 1 minute ಯಾರು ಜಾಸ್ತಿ ತಿಂತಾರೆ ಅವ್ರ ಕಡೆಯಿಂದ ನನಗೆ ಬಹುಮಾನ ಇರುತ್ತೆ. ಓಕೆ, ನಾನು ಅವ್ರಿಗೆ ಬಹುಮಾನ ಕೊಡ್ತೀನಿ. ಅಕಸ್ಮಾತ್ ಏನಾದರೂ ನಾನು ಗೆದ್ದರೆ ನೀನು ನನಗೇನಾದರೂ ಕೊಡಿಸ್ಬೇಕು. ಕೊಡಿಸಿದ್ದು ಅವ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ಆಯಿತಾ, ಏನು ಕೊಡಿಸ್ದ ಅಂತ. ಸೊ ಗೈಸ್ ಇಲ್ಲಿ 2 ಪ್ಲೇಟ್ ತೊಗೊಂಡಿದ್ದೀವಿ. ಪ್ಲೇಟ್ 1, ಪ್ಲೇಟ್ B. ಇದು ಹಿಂಗೆ ಕಾಣಿಸ್ತಿದೆ, ಒಂದು ನಿಮಿಷ ನಾನು ತೋರಿಸ್ಬಿಡ್ತೀನಿ ಆಮೇಲೆ, ಓಕೆನಾ. ಸೊ ಈ ಪ್ಲೇಟಲ್ಲಿ 15, ಈ ಪ್ಲೇಟಲ್ಲಿ 15, ಓಕೆನಾ. ಆ್ಯಂಡ್ ಈ ಪ್ಲೇಟಲ್ಲಿ 15, ಆ ಪ್ಲೇಟಲ್ಲಿ 15. ನೀರು ಇಬ್ಬರಿಗೂ ಮಧ್ಯಾಹ್ನ ಇರುತ್ತೆ. ಆ್ಯಂಡ್ ಆಲೂಗಡ್ಡೆ ನಾವು ಫಸ್ಟು ಫಿಲ್ಲಿಂಗ್ ಮಾಡ್ಕೊತೀವಿ, ಬಿಕಾಸ್ ಅದು ಫಿಲ್ಲಿಂಗ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಎಲ್ಲ ಟೈಮೇ ಆಗಿರ್ತೈತೆ, 1 ನಿಮಿಷ. ಸೊ ಬನ್ನಿ, ಯಾರು ಜಾಸ್ತಿ ತಿಂತಾರೆ ಹೇಳಿದ್ದೀನಲ್ವ, ಅದೇ ಆಗುತ್ತೆ ವೀಡಿಯೋದಲ್ಲಿ. ಸೊ ಗೈಸ್ ಇಲ್ಲಿ ನಾನು 2 ನಿಮಿಷ ಇಡ್ತಿದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. 12 ಪಾನಿಪುರಿ 1 ನಿಮಿಷದಲ್ಲಿ ಇಂಪಾಸಿಬಲ್ಲು. ಸೊ ನೋಡಿ, 2 ನಿಮಿಷ, ಓಕೆನಾ. 3, 2, 1 ನೋಡಿ, ನಿಮ್ಮ ಮುಂದೆನೇ ಮಾಡ್ತೀವಿ. 3, 2, 1 ಗೋ, ಸ್ಟಾರ್ಟ್. ಸೊ ಗೈಸ್ ಟೈಮಿಂಗ್ ಆಗ್ತಿದೆ 14 seconds, ಸಾರಿ. ಟೈಮಿಂಗ್ ಆಗ್ತಿದೆ 44, 45. ಒಂದು ನಿಮಿಷ ಆಯಿತು ಗಾಯ್ಸ್. ತಿನ್ನಬೇಕು, ನಾಟಕ ಮಾಡಂಗಿಲ್ಲ. ಮುಗೀತು. ಸೊ ಗೈಸ್ ಮುಗೀತು. ನನ್ನ ಪ್ಲೇಟಲ್ಲಿ 1, 2, 3, 4. ಆ್ಯಂಡ್ ಇವನ್ ಪ್ಲೇಟಲ್ಲಿ ನಂಗೆ ಗೊತ್ತಿಲ್ಲ ಅವನು ಎದಕ್ಕೆ ಹೆಂಗೆ ಮಾಡ್ದ ಅಂತ 6. ಸೊ ಕ್ಲಿಯರಾಗಿ ಗೊತ್ತಾಯ್ತು ವಿನ್ ಯಾರಾಗಿದ್ದು. ಸಮೀತ್. ಸೊ ಯಾರು ಕೊಡಿಸ್ಬೇಕು ಈಗ ನನಗೆ? ನಾನೇ ಕೊಡಿಸ್ಬೇಕು. ಏನು ಕೊಡಿಸ್ತಿ?
ಕ್ಲಿಯರ್ಲಿ ಗೊತ್ತಾಯ್ತು, ಐ ಆಮ್ ದ ವಿನ್ನರ್. ರೇ ಯೇ ನನಗೆ ಕಪ್ ಗೆದ್ದಂಗೆ ಆಗ್ತಿದೆ. ಕಪ್ಪು ಏನು ಕೊಡಿಸ್ತೀಯಾ? ತಗೊಂಡ್ಲ ವಿಡಿಯೋದ್ರಾಗೆ ಬರ್ತಾನೆ ಗಾಯ್ಸ್. ಸಖತ್ತಾಗಿದೆ. ನೀವು ಕೂಡ ಬಂದು ನನ್ನ ಪಾನಿಪುರಿನ ಟೆಸ್ಟ್ ಮಾಡಿ ತಗೊಳ್ಳಿ. ನಿಮಗೋಸ್ಕರ ನಿಮಗೋಸ್ಕರ ಇದು, ಓಕೆನಾ? ಮತ್ತೆ ನಾನು ಹೇಳ್ತೀನಿ, ಶಶಾಂಕ್ ಸಾರಿ ನನ್ನ ಬ್ಲಾಗಲ್ಲಿ ಅವ್ನು ಬರಲ್ಲ. ಆ್ಯಂಡ್ ನನ್ನ ಪಾನಿಪುರಿನ 10 ಔಟ್ ಆಫ್ 10 ಒಳಗೆ 10 ಒಳಗೆ ಎಷ್ಟು 10 ಮಾರ್ಕ್ಸ್ ಒಳಗೆ ಎಷ್ಟು ಮಾರ್ಕ್ಸ್ ಎಷ್ಟು ಕೊಡೋಕ್ಕೆ ಇಷ್ಟಪಡ್ತೀಯ? ಹಾಂ, ಜೋರು ಹೇಳಿ, ನಮ್ಗೆ ಆಡಿಯನ್ಸಿಗೆ ಕೇಳಿಸ್ಬೇಕಲ್ಲ. 10ಗೆ 10 ಗೈಸ್, ಓಕೆನಾ? ಸೊ ಅವ್ನ ಮಕ್ಕ ರಿವೀಲ್ ಮಾಡಬೇಕಪ್ಪ ಅಂದರೆ ನೀವು ನನ್ನ ವ್ಲಾಗ್ನ ಇನ್ನು ಏನು ಮಾಡಬೇಕು, ಓಕೆನಾ? ಅವ್ನು ಡೆಫಿನೆಟ್ಲಿ ನಮಗೋಸ್ಕರ ತೋರಿಸ್ತಾನೆ. ಅವನಿಗೆ ಬರೋಕ್ಕೆ ಇಷ್ಟ ಇದೆ, ಬಟ್ ಸಮ್ ರೀಸನ್ಸ್ ಇರ್ತದಲ್ವ ಎಲ್ಲರ ಇದರಲ್ಲಿ. ಸೊ ಅವ್ನು ಬರಬೇಕಪ್ಪ ಅಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಓಕೆನಾ? ಡೆಫಿನೆಟ್ಲಿ ನಾವು ಮುಂದೆ ಮಕ್ಕ ತೋರಿಸ್ತೀವಲ್ಲ ನಿಂದು. ಓಕೆ, ಹೇಳು ಅವರಿಗೆಲ್ಲ ನಾವು ತೋರಿಸ್ತೀನಿ ಅಂತ ವಿಟ್ನೆಸ್ ಕೊಡೋ. ಸೊ ಮತ್ತೆ ಸಿಗುವ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ, ನನ್ನ ಚಾನಲ್ಲು ಇವನು ಹೇಳಿರೋ ಚಾನಲ್ ಅಂದರೆ ನನ್ನ ಚಾನಲ್ನ ನೀವೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಮತ್ತೆ ಸಿಗುವ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ನಾನು ನಿಮ್ಮ ಸಬ್ಮಿಟ್ ಮಾಡ್ತಿರೋದು 108 ನಮಸ್ಕಾರಗಳು.